ಫೈನಾನ್ಸ್ ಕಂಪನಿಯ ಹಾಲಿ ಹಾಗೂ ಮಾಜಿ ನೌಕರರ ನಡುವೆ ಈಗ ಗಲಾಟೆ ಕೂಡ ಆರಂಭ ಆಗಿದೆ. ಎಷ್ಟರ ಮಟ್ಟಿಗೆ ಇದು ಮಿತಿ ಮೀರ್ತಾ ಇದೆ ಅಂತಂದ್ರೆ ನಕಲಿ ಗನ್ ತೋರಿಸಿ ಬೆದರಿಸುವ ಮಟ್ಟಿಗೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟಾಕಿ ಗನ್ ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪಟಾಕಿ ಗನ್ ತೋರಿಸುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನು ನಡೀತಾ ಇದೆ, ಒಂದು ರೀತಿ ಮಾಫಿಯಾದವರ ರೀತಿ ಇವರು ಇದೀಗ ವರ್ತನೆ ಮಾಡ್ತಾ ಇದ್ದಾರೆ. ಮಾಜಿ ನೌಕರ ರಾಜೇಶ್ ಸಂಸ್ಥೆಯಲ್ಲಿ ಹಣ ಪಡೆದುಕೊಂಡಿದ್ದ. ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಕರೆ ಮಾಡಿ ರಾಜೇಶ್ನನ್ನ ಕರೆಸಿಕೊಂಡಿತ್ತು ಫೈನಾನ್ಸ್ ಕಂಪನಿ. ಇದೇ ಸಂದರ್ಭದಲ್ಲಿ ಮಾಜಿ ನೌಕರ ರಾಜೇಶ್ ಹಾಗೂ ಪುನೀತ್ ಎಂಬವನ ನಡುವೆ ವಾಗ್ವಾದ ನಡೆಯುತ್ತೆ. ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಹಣ ವಾಪಸ್ ಮಾಡುವಂತೆ ಪಟಾಕಿ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾನೆ. ಅಂದರೆ ಒಂದು ರೀತಿ ಮಾಫಿಯಾದವರು, ಪುಡಿ ರೌಡಿಗಳು ಯಾವ ರೀತಿಯಾಗಿ ಬೆದರಿಕೆ ಹಾಕ್ತಾರಲ್ವ, ಥೇಟು ಅದೇ ರೀತಿಯಲ್ಲಿ ಮಾಫಿಯಾಗಳ ರೀತಿಯಲ್ಲಿ ಕೊಡ್ತೀಯಾ ಇಲ್ಲ ಆ ರೀತಿಯಾಗಿ ಹೆದರಿಸಿರುವಂಥ ಒಂದು ವಿಡಿಯೋ ಅದು ರೆಕಾರ್ಡ್ ಕೂಡ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನ ಕೇಳ್ತಾ ಇರುವಂಥದ್ದು, ಇವರೇನು ಫೈನಾನ್ಸ್ ಕಂಪನಿಯವರ ಅಥವಾ ಮಾಫಿಯಾದವರ? ಹಣ ವಸೂಲಿ ಮಾಡಬೇಕಾದ್ರೆ RBI ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿಯಾಗಿ ವಸೂಲಿ ಮಾಡಬೇಕು ಆ ರೀತಿಯಾಗಿ ಮಾಡಬೇಕು. ಅದಕ್ಕೆ ಅದರದ್ದೇ ಆದಂತಹ ಕಾಯ್ದೆ ಕಾನೂನುಗಳಿದ್ದಾವೆ. ಆದರೆ ಇವರು ನಕಲಿ ಗನ್ ತೋರಿಸುವ ಮಟ್ಟಿಗೆ ಈಗ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜನರ ಜೀವ ಹಿಂಡ್ತಾ ಇದ್ದಾರೆ ಎನ್ನುವಂತಹ ಕೆಲವು ಉದಾಹರಣೆಯ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದಕ್ಕೆ ಮುಂದಾಗಿದ್ದಾವೆ. ಇವೆಲ್ಲ ಬೇಡ, ಇವೆಲ್ಲ ಬೇಕಾ ನಿಂಗೆ? ಇವೆಲ್ಲ ಬೇಕಾ ಮಗ ನಿನ್ಗೆ? ಸರ್ ಇವೆಲ್ಲ ಬೇಕಾ ಇವನಿಗೆ? ಒಳ್ಳೇದಾ ಇದು? ಇದೆಲ್ಲ ಒಳ್ಳೇದಾ ಇವನಿಗೆ? ಇದೆಲ್ಲ ಒಳ್ಳೇದಾ ಇವನಿಗೆ? ಮಗ ನಿನ್ ಮೇಲೆ ಇಷ್ಟು ಗೌರವ ಇದೆಯಲ್ಲ, ಪೂರ್ತಿ ಕಳ್ಕೊಬಿಟ್ಟ ನೀನು. ಅದ್ ಬೇರೆ ಪ್ರಶ್ನೆ. ನನ್ಗೆ ತೆಗ್ದು ನಿನ್ ಗನ್ ತೆಗ್ದಿಟ್ಟಲ್ಲ ಎದೆ ಮೇಲೆ, ನಿನ್ಗೆ ಹೆಂಗ್ ಮನ್ಸ್ ಬತ್ತು? ನಾನು ಅದೇ ಕೇಳ್ತಾ ಇರೋದು. ಏನ್ಸ ಹಿಂಗ್ ಮಾಡಿದ್ದು ಸರಿನಾ? ನಾನು ಏಸಕ್ಕೆ ಫೋನ್ ಮಾಡ್ತೀನಿ, ಸುಮ್ಮನೆ ಇರೋದಿಲ್ಲ ಹೇಳ್ತಿದ್ದೀನಿ. ರಾಜರತ್ನಂ ಸರ್ ಕಾಲ್ ಮಾಡ್ತೀನಿ, ಶಿವ ಸರ್ ಕಾಲ್ ಮಾಡ್ತೀನಿ, ಸರಿನಾ? ರೈತ ಸಂಘದ ಅಧ್ಯಕ್ಷರನ್ನ ಕರೆಸ್ತೀನಿ, ಎಲ್ಲರೂ ಕರ್ಸ್ಬಿಡ್ತೀನಿ. ತಲೆ ಕೆಡಿಸ್ಕೊಂಡ್ರೆ ನಾನು ನೀನ್